ವಾರಕ್ಕೆ 2 ಸರಿ ಆದರೂ ನಾವು ಬೆಳಗಿನ ತಿಂಡಿಗೆ ದೋಸೆ ಮಾಡ್ತಾ ಇರ್ತೀವಿ. ನಾವು ಯಾವಾಗಲೂ ಅಕ್ಕಿನ ನೆನೆಸಿ ರುಬ್ಬಿ ಅದರಿಂದ ನಾವು ಅಕ್ಕಿ ದೋಸೆ ಮಾಡ್ತಾ ಇರ್ತೀವಿ, ಇಡ್ಲಿ ಮಾಡ್ತಾ ಇರ್ತೀವಿ. ಈ ರೀತಿ ನಾವು ಹೆಲ್ತಿಯಾಗಿ ಆರೋಗ್ಯಕರವಾಗಿ ನಾವು ರಾಗಿನ ನೆನೆಸ್ಬಿಟ್ಟು ರಾಗಿ ದೋಸೆ ಮಾಡ್ಕೋಬೋದು. ಒಂದೇ ಹಿಟ್ಟನ್ನು ನಾವು ದೋಸೆಗೂ ಬಳಸ್ಬೋದು ಮತ್ತು ನಾವು ಇಡ್ಲಿನೂ ಮಾಡ್ಕೋಬೋದು. ಇಲ್ಲಿ ನಾನು 4 ಕಪ್ಪಷ್ಟು ಒಂದು ಚಿಕ್ಕ ಕಪ್ಪಲ್ಲಿ ರಾಗಿ ತೊಗೊಂಡಿದ್ದೀನಿ ಮತ್ತು 1 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡು ನಾವು ರಾಗಿನ ಸಪ್ರೇಟಾಗಿ ನೆನೆಸ್ಕೋಬೇಕು ಮತ್ತು ಉದ್ದಿನಬೇಳೆನ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ನೆನೆಸ್ಕೋಬೇಕು. ರಾಗಿನ ನಾವು ಒಂದು 3-4 ಸರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಆಮೇಲೆ ನೆನೆಸ್ಕೋಬೇಕು. ನಾವು ನಾಳೆ ದೋಸೆ ಮಾಡ್ತೀವಿ ಅಂದರೆ ಇವತ್ತು ಮಧ್ಯಾಹ್ನನೇ ರಾಗಿನ ನೆನೆಸ್ಬಿಟ್ಟು ನೈಟು ರುಬ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಉರಿರುತ್ತೆ. ದೋಸೆ ಮತ್ತು ಇಡ್ಲಿ ಎರಡೂ ತುಂಬ ಚೆನ್ನಾಗಿ ಬರುತ್ತೆ. ರಾಗಿನ ನೆನೆಸಿ ನಾವು ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಡ್ಲಿ ಮತ್ತು ದೋಸೆ ಮಾಡಿಕೊಂಡ್ರೆ ನಾನಿಲ್ಲಿ ಒಂದು 3-4 ಸರಿ ತೊಳೆದು ನೆನೆಸಿಟ್ಕೊಳ್ತಾ ಇದ್ದೀನಿ ರಾಗಿನ. ಇದ್ರ ಜೊತೆಗೆ ಉದ್ದಿನಬೇಳೆ 1 ಕಪ್ ತೊಗೊಂಡಿದ್ದೀನಿ. 4 ಕಪ್ ರಾಗಿಗೆ 1 ಕಪ್ ಅಷ್ಟು ಉದ್ದಿನಬೇಳೆ ಸಾಕಾಗುತ್ತೆ. ನಾವು ಬೇಕು ಅಂದರೆ ಇದಕ್ಕೆ ಮೆಂತೆ ಮತ್ತು ಒಂದು ಸ್ವಲ್ಪ ಜೀರಿಗೆನೂ ಸಹ ನೆನೆಸ್ಕೋಬೋದು. ನೆನೆಸಿಟ್ಟಿರೋ ರಾಗಿನ ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ರಾಗಿನ ಹಾಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕು. ಫಸ್ಟ್ ರಾಗಿ ರುಬ್ಕೊಂಡಿದ್ದಾದ್ಮೇಲೆ ನಾವು ಉದ್ದಿನಬೇಳೆ ಹಾಕಿ ರುಬ್ಕೊಂಡು ನಾನು ನೈಟೇ ಇಲ್ಲಿ ಉದ್ದಿನಬೇಳೆನ ಮತ್ತು ರಾಗಿನ ರುಬ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ನಾವು ಬೇಕು ಅಂದರೆ ಬೆಳಗ್ಗೆನೂ ಸಹ ಹಿಟ್ಟು ರೆಡಿ ಆದಮೇಲೆ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾನು ರಾಗಿನೇ ಸಪ್ರೇಟಾಗಿ ರುಬ್ಕೊಂಡು ಉದ್ದಿನಬೇಳೆನೇ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ. ರಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ನುಣ್ಣಕ್ಕಾಗೋಕ್ಕೆ, ಉದ್ದಿನಬೇಳೆ ಬೇಗ ನುಣ್ಣಕ್ಕಾಗ್ಬಿಡುತ್ತೆ. ಅದಕ್ಕೆ ನಾವು ಎರಡನ್ನೂ ಸಪ್ರೇಟಾಗಿ ರುಬ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಎರಡನ್ನೂ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ದೋಸೆ ಹಿಟ್ಟು ರೆಡಿ ಆಗುತ್ತೆ. ನೋಡಿ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಊರಿದೆ. ನಾನು ಯಾವುದೇ ರೀತಿ ಸೋಡಾ ಕೂಡ ಬಳಸಿಲ್ಲ. ಸೋಡಾ ಬೇಕು ಅಂದರೆ ನೀವು ಹಾಕ್ಕೋಬೋದು, ಸೋಡಾ ಅಗತ್ಯ ಇರಲ್ಲ. ತುಂಬ ಚೆನ್ನಾಗಿ ಊರಿರುತ್ತೆ, ದೋಸೆನೂ ಚೆನ್ನಾಗಿ ಬರುತ್ತೆ ಮತ್ತು ಇಡ್ಲಿನೂ ನಾವು ಸಾಫ್ಟಾಗಿ ಮಾಡ್ಕೋಬೋದು ಈ ಹಿಟ್ಟಿಂದ. ಈಗ ದೋಸೆ ಹಿಟ್ಟು ರೆಡಿ ಆಗಿದೆ. ಹೆಂಚು ಕಾದಿರೋ ಹೆಂಚಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೋಸೆ ಮಾಡ್ಕೋತಾ ಇದ್ದೀನಿ. ಬೆಳಗಿನ ತಿಂಡಿಗೆ ರಾಗಿ ದೋಸೆ ಜೊತೆಗೆ ನಾವು ಟೊಮೆಟೊ ಚಟ್ನಿ ಆದರೂ ಮಾಡ್ಕೋಬೋದು, ಕಡಲೆಬೀಜ ಚಟ್ನಿ, ಕೊಬ್ಬರಿ ಚಟ್ನಿ ಆದರೂ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ನಾವು ಬೆಳಗ್ಗೆ ಹೊತ್ತು ಹೆಲ್ತಿಯಾಗಿ ಆರೋಗ್ಯಕರವಾಗಿ ನಾವು ಯಾವಾಗ್ಲೂ ಅಕ್ಕಿ ಹಿಟ್ಟಿಂದ ದೋಸೆ ಮಾಡಬಹುದು, ರಾಗಿ ಹಿಟ್ಟಿಂದ ದೋಸೆ ಮಾಡ್ಕೋಬೋದು. ನಾವು ಅಕ್ಕಿ ಹಿಟ್ಟಿಂದ ಯಾವ ರೀತಿ ದೋಸೆ ಬರುತ್ತೋ ಅದೇ ರೀತಿ ನಾವು ರಾಗಿ ದೋಸೆನ ಸಾಫ್ಟಾಗಿ ಮಾಡ್ಕೋಬೋದು. ಈ ರೀತಿ ನಾವು ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಯಾವುದೇ ರೀತಿ ಸೋಡಾನು ಸಹ ಬೇಕಾಗಲ್ಲ. ದೋಸೆನ ಹಾಕೊಂಡಿದ್ದಾದ್ಮೇಲೆ ಬೇಕು ಅಂದರೆ ಸುತ್ತಲೂ ಎಣ್ಣೆ ಹಾಕ್ಕೊಂಡು ನಾವು 2 ಸೈಡು ಮೀಡಿಯಮ್ ಉರಿಲಿಟ್ಕೊಂಡು ದೋಸೆನ ರೆಡಿ ಮಾಡಿಕೊಂಡ್ರೆ ರಾಗಿ ದೋಸೆ ರೆಡಿ ಆಗುತ್ತೆ. ಇದಕ್ಕೆ ನಾನು ಸಿಂಪಲ್ಲಾಗಿ ಇವತ್ತು ಕಡಲೆಬೀಜ ಚಟ್ನಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ದೋಸೆ. ಕಡಲೆಬೀಜ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಒಣಮೆಣಸಿನಕಾಯಿ, ಕಡಲೆಬೀಜನ ಹುರ್ಕೊಂಡಿದ್ದೀನಿ. ಕಡಲೆಬೀಜನ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ರುಬ್ಕೊಂಡ್ರೆ ಕಡಲೆಬೀಜ ಚಟ್ನಿ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿ. ಈ ರೀತಿ ಕಡಲೆಬೀಜ ಚಟ್ನಿ ಜೊತೆ ಯಾರು ತಿನ್ಬೋದು. ಮತ್ತು ನಾವು ಟೊಮೆಟೊ ಚಟ್ನಿ ಮಾಡಿಕೊಂಡ್ರೆ ರಾಗಿ ದೋಸೆಗೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಅದೇ ದೋಸೆ ಹಿಟ್ಟಿಂದ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಇಡ್ಲಿನೂ ಸಹ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಇಡ್ಲಿ ಮಾಡ್ಕೋಬೇಕಾದ್ರೂ ಸಹ ಯಾವುದೇ ರೀತಿ ಸೋಡಾನ ಬಳಸಿಲ್ಲ. ಹಾಗೆಯೇ ಇಡ್ಲಿನೂ ಮಾಡ್ಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪ್ಲೇಟ್ಗೆ ಒಂಚೂರು ಎಣ್ಣೆ ಸವರ್ಬಿಟ್ಟು ನಾನು ಹಿಟ್ಟನ್ನು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನಾವು ಅಕ್ಕಿ ಇಡ್ಲಿನ ಯಾವ ರೀತಿ ಮಾಡ್ಕೋತೀವೋ ಅದೇ ರೀತಿ ರಾಗಿ ಇಡ್ಲಿನೂ ಸಹ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಸಾಫ್ಟಾಗಿ ಆಗಿದೆ. ಇದ್ರ ಜೊತೆಗೆ ನಾವು ಸಾಂಬಾರಾದರೂ ಮಾಡ್ಕೋಬೋದು, ಚಟ್ನಿ ಆದರೂ ಮಾಡ್ಕೋಬೋದು. ಈ ರೀತಿ ನಾವು ವಾರಕ್ಕೊಂದ್ಸರಿ ಆದ್ರೂ ಸಹ ಆರೋಗ್ಯಕರವಾದ ರಾಗಿ ಹಿಟ್ಟಿಂದ ದೋಸೆ ಇಡ್ಲಿ ಮಾಡ್ಕೋಬೋದು. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.